5 ಮೊಟ್ಟೆ ತೊಗೊಬೇಕು. 5 ಮೊಟ್ಟೆ ತೊಗೊಂಡ್ಮೇಲೆ ಖಾರ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ತೊಗೋಬೇಕು. 1 ಆನಿಯನ್ ಕಟ್ ಮಾಡಿ ತೊಗೊಬೇಕು. ಮತ್ತು ಕರಿಬೇವಿನ ಸೊಪ್ಪು ತೊಗೊಬೇಕು. 1 ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಿ ಅದಕ್ಕೆ 4 ಸ್ಪೂನು ಆಯಿಲ್ ಹಾಕಬೇಕು. 4 ಸ್ಪೂನ್ ಆಯಿಲ್ ಹಾಕಿದ್ಮೇಲೆ ಅದಕ್ಕೆ ಆನಿಯನ್ ಹಾಕ್ಕೊಬೇಕು. ಆನಿಯನ್ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ನಾವು ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಅದು ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಬೇಗ ಹಾಕ್ಕೊಬೇಕು. ಅದು ಮತ್ತೆ ಮಿಕ್ಸ್ ಮಾಡ್ಬೇಕು. ನಾವು ಗರಂ ಮಸಾಲ ತೊಗೊಂಡಿದ್ದೀವಲ್ಲ, ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು. ಮತ್ತು ಅದಾದಮೇಲೆ ಸ್ವಲ್ಪ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಬೇಕು. ಅದನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಮತ್ತೆ ಕಟ್ ಮಾಡಿರ್ತಾರೆ ಅದು ಟೊಮೊಟೊ ಮಿಕ್ಸ್ ಮಾಡಬೇಕು. ಟೊಮೊಟೊ ಹಾಕಿದ ಅದನ್ನು ಕೂಡ ಫ್ರೈ ಮಾಡಬೇಕು. ಅದರಲ್ಲಿ ನೀರೆಲ್ಲ ಬಿಟ್ಕೊಂಡು ವಾಟರ್ ಕಂಟೆಂಟ್ ಬರುತ್ತೆ. ಆವಾಗ ಅದಕ್ಕೆ ಎಗ್ಗನ್ನು ಹಾಕ್ಕೊಬೇಕು. ನಾವು ಎಗ್ ಹಾಕ್ಕೊಂಡ್ಬಿಟ್ಟು ತುಂಬ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಅದನ್ನು ಹಾಗೆಯೇ ಸಿಮ್ಮಲ್ಲಿ ಇಟ್ಟು ನಾವು ಬೇಕ್ ಮಾಡಬೇಕು. ಬೇಕ್ ಮಾಡಿ 2 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ ನಮಗೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೊಬೇಕು. ಹಾಕ್ಕೊಂಡ್ಮೇಲೆ ಈಗ ನಮಗೆ ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ರೈಸ್, ದಾಲ್ ಮಾಡಿದ್ದೇವೆ. ಸೈಡ್ ಡಿಶ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ.